ನಿನಗೆ ಇಬ್ರು ತಮ್ಮಂದ್ರಿದಾರಂತಲ್ಲ, ಅವರೆಲ್ಲ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ? ಚಿಕ್ಕವನು ಸತ್ಯ ಅಂತ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಪಕ್ಕದಲ್ಲೇ PG ಇದೆ, ಅಲ್ಲೇ ಇರ್ತಾನವನು. ಅವಾಗವಾಗ ಬಂದ್ ಹೋಗ್ತಾ ಇರ್ತಾನೆ. ದೊಡ್ಡವನ್ ಹೆಸರು ಸ್ಯಾಂಡಿ ಅಂತ. ಓದ್ ಮುಗ್ಸಿದಾನೆ, ಏನು ಕೆಲ್ಸ ಮಾಡಲ್ಲ. ಪೋಲಿ ಹುಡುಗರು ಸವಾಸ ಮಾಡಿ ದಾರಿ ತಪ್ಪೋಗಿದ್ದಾನೆ. ಏನಾದ್ರೂ ಮಾಡಿ ಅವನ ಒಳ್ಳೆ ದಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ಆಗ್ತಾನೆ ಇಲ್ಲಮ್ಮ. ಅಶೋಕಂಗೆ ಹೇಳಿ ನಮ್ಮ ಆಫೀಸಲ್ಲೇ ಒಂದು ಕೆಲಸ ಕೊಡಿಸ್ಬೋದಲ್ವಾ? ಕೆಲ್ಸಕ್ ಬರ್ಬೇಕಲ್ಲ. ನಾವ್ ಬುದ್ಧಿ ಹೇಳಿ ತಿದ್ದೋ ವಯಸ್ಸು ಮುಗ್ದೋಗಿದೆ. ಅವ್ರಿಗೆ ನಾನೇನ್ ಮಾಡ್ತಾ ಇದ್ದೀನಿ, ತಾನ್ ಮಾಡ್ತಿರೋದು ತಪ್ಪು ಅಂತ ಅವ್ರಿಗೆ ಅರಿವೇ ಆಗ್ತಿಲ್ಲ. ಆ ದೇವ್ರೆ ಅವನಿಗೆ ಬುದ್ಧಿ ಕೊಡ್ಬೇಕು. ಹೋಗ್ಲಿ, ನಿನಗೆ ಬರೋ ಸಂಬಳ ಸಾಕಾಗ್ತಾ ಇದೆಯಾ? ಮನೆ ನಡ್ಸೋಕೇನಾದ್ರೂ ಕಷ್ಟ ಆಗ್ತಿದ್ಯಾ? ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಲ್ಲ, ಅಷ್ಟೋ ಇಷ್ಟೋ ಏನಾದ್ರೂ ಕೂಡಿಟ್ಟಿದ್ಯಾ? ಒಡವೆಗಳೇನಾದ್ರೂ ಮಾಡ್ಸಿಟ್ಕೊಂಡಿದ್ಯಾ? ಸಣ್ಣ ಪುಟ್ಟ ಒಡವೆಗಳೊಂದ್ ಬಿಟ್ರೆ ಸೇವಿಂಗ್ಸ್ ಅಂತ ಏನು ಮಾಡಿಲ್ಲ. ಬರೋ ಸಂಬಳ ಹೊಟ್ಟೆಗೂ ಬಟ್ಟೆಗೂ ಸಾಕಾಗತ್ತೆ. ಜೊತೆಗ್ ಮಗು ಎಜುಕೇಶನ್ ಬೇರೆ. ಕೆಲ್ಸಕ್ ಹೋದ್ರೆ ಬಾಡಿಗೆ ಊಟ ಎಲ್ಲ ನಡೆಯತ್ತೆ. 1 ತಿಂಗ್ಳು ಕೆಲ್ಸ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಎಷ್ಟು ದಿನ ಅಂತ ಹೀಗೆ ಒಬ್ಳೇ ಕಷ್ಟಪಡ್ತೀಯಮ್ಮ? ಬಳ್ಳಿ ಅಂದ್ಮೇಲೆ ಹರಡೋದಿಕ್ಕೆ ಮರ ಇರ್ಲೇಬೇಕು. ಹೆಣ್ಣು ಅಂದ್ಮೇಲೆ ಆಸರೆಗೆ ಒಂದು ಗಂಡು ದಿಕ್ಕು ಅಂತ ಬೇಕು. ನನಗೆ ಗೊತ್ತಮ್ಮ, ಒಂಟಿಯಾಗಿ ಯಾರ ಸಪೋರ್ಟು ಇಲ್ಲದೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ. ಚಿಕ್ಕ ವಯಸ್ಸಲ್ಲೇ ಗಂಡನ್ನ ಕಳ್ಕೊಳ್ಳೋದಕ್ಕಿಂತ ದೊಡ್ಡ ದುಃಖ ಯಾವುದೂ ಇಲ್ಲ. ನನ್ನ ಗಂಡ ನನ್ನನ್ನು ಬಿಟ್ಟು ಹೋದಾಗ ನನಗೆ 26 ವರ್ಷ. ಈಗಿನ ಹುಡುಗಿರು ಮದುವೆ ಆಗೋ ವಯಸ್ಸು. ಆವಾಗಲೇ ನನಗೆ 2 ಮಕ್ಕಳು. ಜೊತೆಗೆ ಅವ್ರ ಮೊದಲನೇ ಹೆಂಡತಿ ಮಗು ಅಶೋಕ್ ಬೇರೆ. ದುಡಿಮೆಗೋಸ್ಕರ ಚಿತ್ರಾನ್ನದ ಅಂಗಡಿ ಹಾಕ್ಕೊಂಡು ಮಕ್ಕಳನ್ನ ನಾನೊಬ್ಳೇ ಸಾಕ್ದೆ. ನಾವು ಸರಿಯಾಗಿದ್ರು ನಮ್ಮನ್ನ ನೋಡೋ ಗಂಡಸರ ದೃಷ್ಟಿ ಸರಿಯಾಗಿರಲ್ಲ. ದುರಂತ ಏನು ಅಂತಂದ್ರೆ ಹೆಂಗಸರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಮಕ್ಕಳು ಕೈಗೆ ಸಿಗೋವರೆಗೂ ನಾನಂತೂ ಪಡಬಾರ್ದ ಕಷ್ಟಪಟ್ಟಿದ್ದೀನಮ್ಮ. ಅದಕ್ಕೆ ನಿನಗೆ ಹೇಳ್ತಿರೋದು, ಸುಮ್ಮನೆ ಅಶೋಕನ್ನ ಮದುವೆ ಆಗ್ಬಿಡು ಸಾಕು. ಒಂಟಿಯಾಗಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅದ್ ಹೇಗಮ್ಮ ಆಗತ್ತೆ? ಬೇರೆಯವ್ರ ಸೊತ್ತು ಅಲ್ವಾ? ತಾಳಿಗೆ ಅರ್ಥ ಬರೋದೇ ಗಂಡ ಹೆಂಡತಿ ಸಂತೋಷವಾಗಿದ್ದಾಗ. ಅದರಲ್ಲಿ ಒಬ್ರು ನೆಮ್ಮದಿಯಾಗಿಲ್ಲ ಅಂದ್ರೂ ಆ ಮದುವೆಗೆ ಬೆಲೆನೇ ಇರೋದಿಲ್ಲ. ಹೌದು, ನಿನಗೆ ಅಶೋಕ್ ಅಂದ್ರೆ ಇಷ್ಟ ಅಲ್ವಾ?